ಹಾಯ್ ಹಲೋ ಗಾಯ್ಸ್, ಇವತ್ತಿನ ನನ್ನ ಟಾಪಿಕ್ ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ಸ್ ಟ್ರಸ್ಟ್ ಬಗ್ಗೆ ಆಗಿರುತ್ತದೆ. ಇದು ನನ್ನ ಫಸ್ಟ್ ಸೆಮಿನಾರು. ಆದರೆ ನನಗೆ ಎಲ್ಲೂ ಕೂಡ ಇದು ಫಸ್ಟ್ ಸೆಮಿನಾರ್ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತಂದರೆ ಇದು ನಾನಿನ್ನು ಕಲಿತಿರೋದು ಬೇಸಿಕ್ಕು. ಅದು ಬಂದು ಬೇರೆ ಸಂಸ್ಥೆ, ಓಕೆನಾ. ಸೊ ಇದು ಬಂದು ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ಸ್ ಟ್ರಸ್ಟು. ಸೊ ಗೌರ್ಮೆಂಟೇ ಇದನ್ನು ರಿಜಿಸ್ಟ್ರೇಷನ್ ಮಾಡಿದೆ. ಸೊ ಇದರಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ನಾವು ಬ್ಯೂಟಿಷಿಯನ್ ಬೆಂಗಳೂರು ವುಮೆನ್ಸ್ ಅಂತ. ಸೊ ಇಲ್ಲಿ ಒಂದೇ ಸತಿ ನಾವು ಜಾಯ್ನ್ ಆಗೋದು ಅಷ್ಟೇ. ಇನ್ನು ಲೈಫ್ ಟೈಮ್ ನಾವು ಏನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಇವರು ನಮಗೆ ಏನೇ ಡೌಟ್ಸ್ ಇದ್ರೂ ಮೇಕಪ್ ಫೀಲ್ಡಲ್ಲಿ ಅಡ್ವಾನ್ಸ್ಡು, ಮತ್ತು ಈಗ ಏನು ಟ್ರೆಂಡಿಂಗಲ್ಲಿದೆ, ಯಾವ ಹೇರ್ ಸ್ಟೈಲಲ್ಲಿದೆ, ಯಾವ ಮೇಕಪ್ಪು, ಹೈಡ್ರಾ ಫೇಶಿಯಲ್ಲು, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಐಲೈನರು, ಸೊ ಈ ಥರದ್ದು ಇವಾಗ ಏನು ಹೊಸದಾಗಿ ಸ್ಟಾರ್ಟ್ ಆಗಿದೆ ಮೇಕಪ್ ಫೀಲ್ಡಿನಲ್ಲಿ, ಅದನ್ನೆಲ್ಲನೂ ಅವರು ಏನು ಕಲ್ತಿದ್ದಾರೋ ವಿದ್ಯೋ ಅದನ್ನೆಲ್ಲ ನಮಗೆ ಅವರು ದಾರಿ ಎರಿತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ಎಷ್ಟೋ ಜನರಿಗೆ 20,000 30,000 ಕೊಟ್ಟು ಕಲಿಯೋ ಶಕ್ತಿ ಇರೋದಿಲ್ಲ. ಸೊ ಅವರಂಥ ಹೆಣ್ಣು ಮಕ್ಕಳಿಗೆ, ಯಾರಿಗೆ ಕಲಿಯೋ ಆಸಕ್ತಿ ಇದೆ, ಕಲಿಯೋ ಆಸಕ್ತಿ ಇರೋರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರೋದಿಲ್ಲ. ಸೊ ಅಂಥವರಿಗೋಸ್ಕರ ಸವಿತಾ ಮ್ಯಾಮ್ ಅಂತ ಇವ್ರ ಹೆಸರು. ಸೊ ಇವರು ಒಂದು 11 ಜನ ಸೇರಿ ಮಹಿಳಾ ಸದಸ್ಯರು ಈ ಟ್ರಸ್ಟನ್ನು ಓಪನ್ ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕು, ನಮಗೆ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಾಗ ನಾವು ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ಅವ್ರು ಸೆಮಿನಾರ್ಸ್ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಂಡು ಹೋದರೆ ಗುರುವಿಗಿನ್ನ ದೊಡ್ಡ ಗುರು ಯಾರಿದ್ದಾರೆ ಹೇಳಿ. ಸೊ ನನಗಂತೂ ತುಂಬಾ ಖುಷಿಯಾಯಿತು. ತುಂಬ ಜನಕ್ಕೆ ಹೇಳಿದ್ದೆ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ, ಯಾರ್ಯಾರಿಗೆ ಡೌಟ್ಸ್ ಇದೆ ಅಥವಾ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿ ಜಾಯಿನ್ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು, ಇದು ಉದ್ದೇಶ. ನೋಡಿ, ಇವತ್ತು ಫಸ್ಟ್ ಡೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ, ಯಾವುದೇ ರೀತಿ ₹1 ಚಾರ್ಜಸ್ ಇಲ್ಲ. ಒಂದು ₹10 ವಾಟ್ರ್ ಬಾಟ್ಲು ಕೂಡ ನಾವು ತೊಗೊಂಡೋಗಿಲ್ಲ. ಸೊ ವಾಟರ್ ಬಾಟಲ್ನೂ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ, ವಿತ್ ಇನ್ಕ್ಲೂಡ್ ಫುಡ್ಡು, ಮತ್ತು ನಮಗೆ ಕುತ್ಕೊಳ್ಳೋದಕ್ಕೆ ಫೆಸಿಲಿಟೀಸು, AC ಕನ್ವೆನ್ಷನಲ್ಲು. ನೋಡಿ, ಒಳ್ಳೊಳ್ಳೆ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ಹೇರ್ ಸ್ಪಾ ಹೇಗೆ ಮಾಡೋದು, ಹೇರ್ ಕಟ್ ಹೇಗೆ ಮಾಡೋದು, ಹೇರ್ ಕಲರಿಂಗ್ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ರೀತಿ ನಾವು ಕಲ್ತ್ಕೋಬೇಕು, ಒನ್ ಡೇ ಟ್ರೈನಿಂಗು, ಯಾವುದೇ ರೀತಿ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಹೆಣ್ಮಕ್ಳಿಗೋಸ್ಕರ ಈ ಥರ ಸೇವೆ ಮಾಡ್ತಾಯಿದ್ದಾರೆ. ಸೊ ಇದು ಗೌರ್ಮೆಂಟಿಂದನೇ ರಿಜಿಸ್ಟ್ರ್ ಆಗೋದ್ರಿಂದ, ಸೊ ನಮಗೆ ಗೌರ್ಮೆಂಟಿಂದ ಒಂದಷ್ಟು ಸ್ಕೀಮ್ಸ್ನ ನಾವು ತೊಗೋಬೋದು. ಲೋನ್ ಆಗಲಿ, ಇನ್ನೂ ನಾವು ಎಷ್ಟು ಜನ ಈ ಟ್ರಸ್ಟ್ನಲ್ಲಿ ಮೆಂಬರ್ ಆಗಿ ಹೋಗ್ತೀವೋ ನಾವು, ಸೊ ಅಷ್ಟು ನಮಗೆ ಒಳ್ಳೆ ಉಪಯೋಗಗಳು ಇದರಿಂದ ತುಂಬಾ ಯೂಸ್ ಆಗತ್ತೆ. ಸೊ ಇವ್ರು ಬಂದ್ಬಿಟ್ಟು ಎಕ್ಸ್ಪೋಗಳನ್ನ ಅರೇಂಜ್ಮೆಂಟ್ ಮಾಡ್ತಾರೆ. ಈ ಸತಿ 2026 ಎಕ್ಸ್ಪೋದಲ್ಲಿ 2 ಪ್ರೈಸಸ್ಸು ನಮ್ಮ ಬೆಂಗಳೂರು ವುಮೆನ್ಸ್ ಟ್ರಸ್ಟಿಗೆ ಸಿಕ್ಕಿದೆ. ಸೊ ಇದು ನಮ್ಮ ವುಮೆನ್ಸ್ ಆದ ಬೆಂಗಳೂರು ಟ್ರಸ್ಟ್ ಅವರಿಗೆ ದೊಡ್ಡ ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಹೆಣ್ಮಕ್ಳಿಗೆ ಕನಸು ಅನ್ನೋದಿರುತ್ತೆ. ಸೊ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದಿಲ್ಲ. ಸೊ ಈ ಥರ ಒಂದು ಅವಕಾಶ ಮಾಡಿಕೊಟ್ಟಾಗ ನಮ್ಮನ್ನು ನಾವು ಗುರ್ತಿಸ್ಕೋಬೇಕು. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ನಮಗೆಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ. ಹೆಣ್ಮಕ್ಳುಗಳಿಗೆ ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ ಮನೇಲಿ ಬಿಡ್ತಾಯಿಲ್ಲ. ಮನೇಲಿ ಬಿಟ್ಟರು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಬೇಕು. ನಮ್ಮಲ್ಲಿರೋ ಟ್ಯಾಲೆಂಟ್ನ, ನಮ್ಮಲ್ಲಿರೋ ಕಲೆಗಳನ್ನ ಗುರುತಿಸ್ಕೊಳ್ಳೋಕ್ಕೆ ನಮಗೆ ಏನು ಬೇಕು, ಒಳ್ಳೆ ಅವಕಾಶ ಬೇಕು. ಸೊ ಈ ಥರ ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ಸ್ ಟ್ರಸ್ಟು. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇವರು ಸತತವಾಗಿ 4 ವರ್ಷಗಳಿಂದ ಇವರ ಟ್ರಸ್ಟನ್ನು ಕಾಪಾಡಿಕೊಂಡು, ಉಳಿಸಿಕೊಂಡು, ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಸೊ ಅದನ್ನು ನೋಡಿದಾಗ ತುಂಬ ಖುಷಿಯಾಗ್ತಾಯಿದೆ. ನಾನು ಇದನ್ನೆಲ್ಲ ನೋಡೇ ನಾನು ಹೋಗಿರೋದು. ಇದು ಯಾವುದೇ ಸ್ಕ್ರಿಪ್ಟ್ ರೈಟೆಡ್ ಅಲ್ಲ, ಯಾವುದೇ ರೀತಿ ಹೇಳ್ಕೊಟ್ಟಿರೋ ಮಾಡಿಸಿರೋ ವೀಡಿಯೋವಲ್ಲ. ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿ, ನಾನು ಇದನ್ನು ಅನುಭವಿಸಿ, ಅನುಭವವನ್ನು ಪಡೆದುಕೊಂಡು, ನನ್ನ ಅನುಭವ ಒಂದು 10 ಜನಕ್ಕೆ ಹೋದರೆ
ಅದರಲ್ಲಿ ಒಂದು 5 ಜನಕ್ಕಾದರೂ ಯೂಸ್ ಆಗತ್ತಲ್ವಾ. ನಾನು ಹಾಕೋ ವಿಡಿಯೋಗಳ ಉದ್ದೇಶ ಒಂದೇ. ನನ್ನ ವಿಡಿಯೋದ ಉದ್ದೇಶ ನಾನು ಮಾಡೋ ಕೆಲಸ 4 ಜನ ಮಾಡಲಿ. ನೋಡಿ, ಯಾರು ಈ ಥರ ಅವಕಾಶ ಕೊಡ್ತಾರೆ ಹೇಳಿ? ಜಸ್ಟ್ ನಾವು ಒನ್ ಟೈಮ್ ಅಷ್ಟೇ ಕಟ್ಟಿ ಅದು ಮೆಂಬರ್ಶಿಪ್ ಆಗ್ತೀವಿ. ಅದು ಕೂಡ ಅವ್ರೇನು ತಗೊಳ್ಳೋದಿಲ್ಲ. ಅವರು ಅದನ್ನೇ ನಮಗೆ ಕಾರ್ಡು ಮತ್ತು ಸರ್ಟಿಫಿಕೇಟು, ಗೌರ್ಮೆಂಟ್ ರಿಜಿಸ್ಟ್ರೇಷನು ನಮಗೋಸ್ಕರ ತುಂಬ ಕಡೆ ಸಫರ್ ಮಾಡ್ತಾ ಇದ್ದಾರೆ ಮತ್ತು ತುಂಬ ಹೋರಾಟಗಳನ್ನ ಮಾಡಿದ್ದಾರೆ. ಅವ್ರದ್ದು ಕೆಲವೊಂದು ವೀಡಿಯೋಸ್ ಕ್ಲಿಪ್ಸಿಂಗ್ ಹಾಕ್ಸ್ತೀನಿ ನೋಡಿ. ಅವರ ಟ್ರಸ್ಟಲ್ಲಿ ಕೆಲಸ ಮಾಡ್ತಿರೋರು ಎಷ್ಟೆಷ್ಟು ಒಳ್ಳೆ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ನಮಗೆ ಕೆಲವೊಂದು ಜಾಗದಲ್ಲಿ ಏನಾದ್ರು ಕಲ್ತ್ಕೊಳ್ಳೋಕೆ ಹೋದಾಗ ನಮಗೆ ದುಡ್ಡು ಕೊಟ್ಟು ನಮಗೆ ಹಿಂಸೆ ಮಾಡಿ ಅಲ್ಲಿದು ಒಳ್ಳೆದ್ರ ಬಗ್ಗೆ ರಿವ್ಯೂ ತೊಗೊತಾರೆ. ಬಟ್ ಇವರು ಒಳ್ಳೆ ಕೆಲಸ ಮಾಡಿ ನಾವೇ ಸ್ವಂತವಾಗಿ ರಿವ್ಯೂ ಕೊಡ್ತಾ ಇದ್ದೀವಿ. ಯಾವ ರೀತಿ ಮಾಡ್ತಾ ಇದ್ದಾರೆ, ಹೋಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಒಂದು ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮು. ಇದು ಬರೀ ಹೋಗಿ ಕಲಿಯೋಂಥದ್ದಲ್ಲ. ಅವ್ರು ಏನು ಕಲ್ತಿದ್ದಾರೆ ಅವರೆಲ್ಲ ತುಂಬ 2 ಲಕ್ಷ 3 ಲಕ್ಷ ಕೊಟ್ಟು ಕಲ್ತಿರೋ ವಿದ್ಯೆನ ನಮಗೆ ಜಸ್ಟ್ ಬರೀ 1000 ರುಪೀಸ್ ಅದು ಮೆಂಬರ್ ಆಗ್ತೀವಷ್ಟೇ. ಬೇರೆ ಏನೂ ₹1 ತಗೊಳ್ಳೋದಿಲ್ಲ. ಸೊ ನಮಗೇನು ಗೊತ್ತಿಲ್ಲ ನಮ್ಮ ಜೊತೆಗೆ ಇದ್ದು ಅವರ ಪಾರ್ಲರ್ಗೆ ಕರೆಸ್ಕೊಂಡು ನಮಗೆ ಏನು ಗೊತ್ತಿಲ್ವೋ ಅದನ್ನು ಅವರೇ ತಿಳ್ಕೊಡ್ತಾರೆ. ಅವ್ರಿಗಿರೋದು ಒಂದೇ ಗುರಿ, ಒಂದೇ ಕನಸು. ಹೆಣ್ಮಕ್ಳಿಗೆ ಒಳ್ಳೆಯ ಅವಕಾಶ ಕೊಡಬೇಕು. ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅಂಥವರಿಗೋಸ್ಕರ ಇವರು ಈ ಥರ ಸೆಮಿನಾರ್ಸ್ ಮಾಡಿ ಈ ಥರ ಅವ್ರನ್ನ ಅವರು ಗುರ್ತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಆಲ್ ಓವರ್ ಕರ್ನಾಟಕ ಒಂದು 20 ಮೆಂಬರ್ಸು ನಿಮ್ಮ ಸರ್ಕಲ್ ಯಾರ್ಯಾರು ಇದ್ದಾರೋ ಸೊ ಅವ್ರನ್ನೆಲ್ಲ ಜಾಯಿನ್ ಮಾಡಿದ್ರೆ ಇವರ ಟ್ರಸ್ಟ್ ಕಡೆಯಿಂದನೇ ಫುಲ್ಲು ಮೆಂಬರ್ಸ್ ಬರ್ತಾರೆ. ಏನು ಟ್ರಸ್ಟಿಗಳಿದ್ದಾರೋ ಸೊ 11 ಜನನೂ ನೀವಿರೋ ಜಾಗಕ್ಕೆ ಬರ್ತಾರೆ. ಅವರ ಟ್ರಸ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಟ್ರಸ್ಟ್ ಅಂದರೆ ಏನು, ಯಾತಕ್ಕೋಸ್ಕರ ಇರೋದು, ಇದ್ರ ಉದ್ದೇಶ ಏನು, ಇದ್ರ ಗುರಿ ಏನು, ಇದರ ಕನಸು ಏನು, ಇದು ನಾವು ಪಡ್ಕೊಳ್ಳೋದ್ರಿಂದ ನಮಗೆ ಏನು ಲಾಭ ಸಿಗತ್ತೆ, ಯಾವುದಕ್ಕೋಸ್ಕರ ಅವರು ಮಾಡಿದ್ದಾರೆ, ಇದನ್ನು ನಾವು ಯಾಕೆ ಯೂಸ್ ಮಾಡ್ಕೊಬೇಕು ಅಂತ ಎಲ್ಲ ಹೇಳಿ ಮಾಹಿತಿ ನಿಮಗೆ ಅವರೇ ಕೊಡ್ತಾರೆ. ಯಾಕೆ ಅಂತಂದರೆ ಇನ್ನು ನನಗೆ ಅವರಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅವರು ತುಂಬ ಎಕ್ಸ್ಪೀರಿಯನ್ಸ್ ಎಲ್ಲ ಕಲ್ತ್ಕೊಂಡಿದ್ದಾರೆ. ಸೊ ಅವ್ರು ಏನು ಕಲ್ತಿದ್ದಾರೋ ವಿದ್ಯೆ ಅದನ್ನು ನಮಗೆ ಜಸ್ಟ್ ಅನ್ನಬಾರ್ದು. ಯಾಕೆ ಅಂತಂದ್ರೆ ಅವ್ರು ಅಷ್ಟು ಲಕ್ಷ ಲಕ್ಷ ಕೊಟ್ಟು ಕಲ್ತಿರೋ ವಿದ್ಯೆನ ಬರೀ ನಮಗೊಂದು ಒಳ್ಳೇದಾಗಲಿ, ನಾವು ಕಲಿತು ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅವರು ಬಯಸ್ತಾ ಇದ್ದಾರಲ್ವಾ, ಆ ಒಳ್ಳೆತನ ಅವರನ್ನು ಕಾಪಾಡತ್ತೆ, ನಮ್ಮನ್ನು ಕಾಪಾಡತ್ತೆ, ನಮಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಯಾರು ಮೇಕಪ್ ಫೀಲ್ಡಲ್ಲಿ ತುಂಬಾ ದುಡ್ಡಿನ ದಂಧೆ, ತುಂಬ ದುಡ್ಡು, ಎಲ್ಲೋದ್ರೂ 25,000 ಕಟ್ಟು, 30,000 ಕಟ್ಟು, 50,000 ಕಟ್ಟು ಇಷ್ಟೇ. ಇವತ್ತು ಒಂದು ದಿವಸ ಇವ್ರು ಹೇಳ್ಕೊಟ್ಟಿರೋ ಕೋರ್ಸು ಇಲ್ಲಂತಂದರೂ ₹15,000 ಕೋರ್ಸ್ ಇದು. 1 ಡೇ ಫುಲ್ ಸೆಮಿನಾರು. ಬಟರ್ಫ್ಲೈ ಹೇರ್ ಕಟ್ಟು, ಹೇರ್ ಸ್ಪಾ, ಹೇರ್ ಕಲರಿಂಗು, ಹೇರ್ ಲಿಫ್ಟಿಂಗ್ ಹೇಗೆ ಮಾಡಬೇಕು, ಯಾವ ರೀತಿ ಹೇರ್ ಕಲರ್ಸ್ ಇದೆ, ಎಷ್ಟು ವೆರೈಟೀಸ್ ಇದೆ, ಸೊ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಗೈಸ್. ಸೊ ಇದನ್ನು ನಾನು ಮಾತಲ್ಲಿ ಹೇಳ್ಕೊಳಕ್ಕಾಗಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಈ ಟ್ರಸ್ಟಲ್ಲಿ ಜಾಯಿನ್ ಆದರೆ ಮಾತ್ರ ಅದೆಲ್ಲ ಸಾಧ್ಯ ಆಗೋದು. ಸೊ ಇದು ಯಾವಾಗಲೂ ಟ್ರಸ್ಟಲ್ಲಿ ಬಂದು ಸೆಮಿನಾರ್ಸ್ ಯಾವಾಗಲೂ ಇರೋದಿಲ್ಲ. ಯಾವಾಗಿರುತ್ತೋ ನಾವು ಅವಾಗ ಅಟೆಂಡ್ ಮಾಡಬೇಕು. ಬಟ್ ನಿಮಗೆ ಯಾವ ರೀತಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ನಮ್ಮ ಟ್ರಸ್ಟಿಗಳು ಸವಿತಾ ಮ್ಯಾಮು ಇನ್ನೂ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ನಮಗೇನೇ ಡೌಟ್ಸ್ ಇರಲಿ ಅಥವಾ ನಮಗೇನೇ ಕಷ್ಟ ಇರಲಿ, ನಮ್ಮ ಕಷ್ಟಕ್ಕೂ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಮುಂದೆ ನಾವೇನೇ ಪಾರ್ಲರ್ ಮಾಡಬೇಕಾ ಅಥವಾ ನಮಗೆ ಬ್ಯೂಟಿಷಿಯನ್ ಫೀಲ್ಡಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಲ್ಲ ಅವರೇ ನಮಗೆ ತಿಳಿಸ್ಕೊಡ್ತಾರೆ. ಸೊ ನನ್ನ ವಿಡಿಯೋದ ಉದ್ದೇಶ ಇದೇನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ನಂಬರ್ನ ಹಾಕ್ತೀನಿ, ಅದರಲ್ಲಿ ಮೆಸೇಜ್ ಮಾಡಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಅಡ್ವಾನ್ಸ್ ಆಗಿ ಯಾರು ಕಲಿತಾ ಇದ್ದಾರೆ ನೀವೇ ನೋಡ್ಬೋದು. ಮಾಡಲ್ಸ್ನ ಕೂಡ ಇವ್ರು ಕರ್ಕೊಂಬರಲ್ಲ, ನಾವೇ ಮಾಡಲ್ಸು, ನಾವೇ ಕಸ್ಟಮರು, ನಾವೇ ಮಾಡಲ್ಸು, ಎಲ್ಲ ನಾವೇ. ಜಸ್ಟ್ ಅವ್ರಿಗೆ ನಮಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೇಕು.
ನೋಡಿ ನಾವು 15 ಜನ ಅಟ್ ಅ ಟೈಮ್ ಸೇರ್ಕೊಂಡಿದ್ದೀವಿ. ಸೊ ಒಂದೇ ಸತಿ 15 ಜನ ಸೇರ್ಕೊಂಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಯಾರ್ಯಾರಿದ್ದೀರೋ, ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ತಿಳಿಸಿ. ಒಂದು 20 ಜನ ಒಂದೊಂದು ಊರಿಂದ ಆಗಿ, ಸೊ ಅವರಿಗೆ ಅಲ್ಲೇ ಬಂದು ಸೆಮಿನಾರ್ ಮಾಡ್ತಾರೆ. ಮತ್ತು ಡ್ಯಾನ್ಸ್ ಇರುತ್ತೆ, ಫುಡ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ, ರಿಫ್ರೆಶ್ನೆಸ್ ಇರುತ್ತೆ. ನಮಗೆ ಒಂದು ಲೋಕನೇ ಸೃಷ್ಟಿ ಮಾಡಿಕೊಡ್ತಾರೆ. ನಮಗೇನು ಮನೆ ಮಕ್ಕಳು ಸಂಸಾರ ಅನ್ನೋ ಒಂದು ಜಂಜಾಟ ಇದೆ, ನಮ್ಮ ಕನಸುಗಳನ್ನ ನಾವು ಮರ್ತಿರ್ತೀವೋ, ಸೊ ಇದು ಎಕ್ಸ್ಪೋದು ವೀಡಿಯೋ. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ, ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.